ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರೇಡಿಂಗ್ ಪಾರ್ಟ್ಸ್ ಅಲ್ಲ. ಇವತ್ತಿನ ವಿಡಿಯೋ ಅನಾಲಿಸಿಸ್ ಏನು ಅಂದರೆ, ನಿನ್ನೆ ನೋಡ್ಬೋದು ಮಾರ್ಕೆಟ್ ಸೆಲ್ಲಿಂಗಲ್ಲೇ ಕ್ಲೋಸ್ ಆಯಿತು, ಅರೌಂಡ್ ಡೌನಲ್ಲೇ ಕ್ಲೋಸ್ ಆಯಿತು. ಇದು ನಿಫ್ಟಿ ಬಗ್ಗೆ ಹೇಳ್ತಾ ಇರೋದು. ಪ್ಲಸ್ ಇವತ್ತು ಫ್ಲಾಟ್ ಟು ನೆಗೆಟಿವ್ ಓಪನ್ ಆಗಿದ ತಕ್ಷಣ ಕೂಡ ಮಾರ್ಕೆಟ್ ಸೆಲ್ಲಿಂಗ್ ಬರಲಿಲ್ಲ. ಇದರ ಅರ್ಥ ಏನು ಅಂದರೆ, ಮಾರ್ಕೆಟಲ್ಲಿ ಇನ್ನೂ ಕೂಡ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ. ನೀವು ನೋಡ್ಬೋದು ಕಂಪ್ಲೀಟ್ ಡೇ ಸೈಡ್ ವೈಸ್ ಹೋಯಿತು. ಪ್ಲಸ್ ಇಲ್ಲಿಂದ ನಾವು ಟ್ರೆಂಡ್ ಲೈನ್ ಕೂಡ ಒಂದು ಮಾರ್ಕ್ ಮಾಡ್ಬೋದು, ಬಟ್ ಅದು ಮಾರ್ಕ್ ಮಾಡಿಲ್ಲ. ಯಾವಾಗ ಅದು ಟ್ರೆಂಡ್ ಲೈನ್ ಬ್ರೇಕ್ ಆಯಿತು, ನೀವು ನೋಡ್ಬೋದು ಒಂದು ಒಳ್ಳೆ ರ್ಯಾಲಿ ಅಪ್ಸೈಡ್ಗೆ ಆಗಿದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ಬೋದು. ಬಟ್ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಇವತ್ತು ಕಂಪ್ಲೀಟ್ ಡೆಡ್ ಅಂತಲೇ ಹೇಳ್ಬೋದು. ನೋಡಿ, ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು, ಓಪನ್ ಆಗಿದ ತಕ್ಷಣ ಕಂಪ್ಲೀಟ್ ಸೈಡ್ ವೈಸ್ ಇದೆ. ಇನ್ನೂ ಕೂಡ ಮಾರ್ಕೆಟು ಡಿಸೈಡ್ ಆಗಿಲ್ಲ ಬ್ಯಾಂಕ್ ನಿಫ್ಟಿಲಿ ಯಾವ ಸೈಡ್ ಮೂವ್ ಆಗಬೇಕು ಅಂತ. ಬಟ್ ನಿಫ್ಟಿ ನೀವು ನೋಡ್ಬೋದು ಒಂದು ಲಾಸ್ಟ್ 30 ಮಿನಿಟ್ಸಲ್ಲಿ ಒಂದು ರ್ಯಾಲಿ ಕೊಟ್ಟಿದೆ. ಸೊ ನಾಳೆ ಏನಾರ ಮಾರ್ಕೆಟು ಫ್ಲಾಟ್ ಟು ಗ್ಯಾಪ್ ಅಪ್ ಆಯಿತು ಅಂದರೆ ಖಂಡಿತ ನಾವು ಅಪ್ಸೈಡೇ ನೋಡ್ಬೋದು ನಿಫ್ಟಿಲಿ. ಬಟ್ ಬ್ಯಾಂಕ್ ನಿಫ್ಟಿಲಿ ಇದೊಂದು ರೇಂಜ್ ಇದೆ. ಈ ರೇಂಜ್ ಯಾವಾಗ ಬ್ರೇಕ್ಔಟ್ ಆಗುತ್ತೆ, ಒಂದು ಬ್ರೇಕ್ಔಟ್ ಆದರೆ ನಾವು ಮೇಲ್ಗಡೆ ಅರೌಂಡ್ 200 to 300 ಪಾಯಿಂಟ್ಸ್ ನೋಡ್ಬೋದು. ಅಕಸ್ಮಾತ್ ಬ್ರೇಕ್ ಡೌನ್ ಆಯಿತು ಅಂದರೆ ಇನ್ನೂ ಕೂಡ ನಮಗೆ ಒಂದು ಕೆಳಗಡೆ ಸೆಲ್ಲಿಂಗ್ ಆಪರ್ಚುನಿಟಿ ಇನ್ನೂ ತುಂಬ ಇದೆ. ಅರೌಂಡ್ 400 to 500 ಪಾಯಿಂಟ್ಸ್ ಕೆಳಗಡೆ ನಮ್ಮ ಸೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ.